ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ಮನೇಕ ಗಿರಣಃ ತ್ರೈಲೋಕ್ಯ ದೀಪೋರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಮಹತ್ವವನ್ನು ತಿಳಿಯುವ ಮುನ್ನ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ್ಮ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ಷಷ್ಠಿ ತಿಥಿ, ಶತಪಿಷ ನಕ್ಷತ್ರ. ಈ ದಿವಸ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಲ್ಲಿ ನಾವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡ್ತೀವಿ. ಸ್ಕಂದ ಷಷ್ಠಿ, ಚಂಪಾ ಷಷ್ಠಿ ಅಂತೆಲ್ಲ ಈ ಷಷ್ಠಿಯನ್ನು ಆರಾಧಿಸಲಾಗುತ್ತೆ. ನಾವು ಹೇಗೆ ಈ ಶ್ರಾವಣ ಮಾಸದಲ್ಲಿ ಆ ಪಂಚಮಿಯಂದು ಆ ನಾಗರ ಪಂಚಮಿಯನ್ನು ಆಚರಿಸ್ತೀವೋ ಆ ರೀತಿಯಲ್ಲಿ ಅಲ್ಲೂ ನಾಗನಿಗೆ ವಿಶೇಷವಾದ ಪೂಜೆ, ಸುಬ್ರಹ್ಮಣ್ಯ ಸನ್ನಿಧಾನಗಳಲ್ಲಿ ಪೂಜೆ ನೆರವೇರುತ್ತೆ ಬಹಳ ವಿಶೇಷವಾಗಿ. ಈ ಮಾರ್ಗಶಿರ ಮಾಸದಲ್ಲೂ ಸ್ಕಂದ ಷಷ್ಠಿ, ಸ್ಕಂದನ ಜನ್ಮದಿನ ಅಂತ ಆಚರಿಸಲಾಗುತ್ತೆ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಬಹಳ ಪ್ರಾಚೀನವಾದ ಒಂದು ಪೂಜಾ ಒಂದು ಪದ್ಧತಿ ನಡೆದು ಬಂದಿದೆ. ನಾವು ಈ ಭಗವತ್ಪಾದರ ನಂತರದಲ್ಲಿ, ಷಣ್ಮತ ಸ್ಥಾಪನೆ ಮಾಡಿದ ನಂತರದಲ್ಲಿ ನಾವು ಈ ಶೈವ, ವೈಷ್ಣವ, ಶಾಕ್ತ, ಗಾಣಾಪತ್ಯ, ಸೌರ ಹಾಗೂ ಸ್ಕಂದ ಈ 6 ಮತಗಳ ಒಂದು ಆರಾಧನೆ ನಡೆದು ಬಂದಿದೆ. ಇವುಗಳಲ್ಲಿ ಷಣ್ಮುಖನು, ಅದೇ ಸ್ಕಂದ ಮತ ಅಂತ, ಷಣ್ಮುಖನ ಆರಾಧನೆ ಕೂಡ ಬಹಳ ಪ್ರಮುಖವಾದದ್ದು ಅಂತ ಹೇಳುತ್ತೆ. ಈ ಸುಬ್ರಹ್ಮಣ್ಯನ ಆರಾಧನೆ ಒಂದು ಮಾನಸಿಕ ಶುದ್ಧತೆಯನ್ನು ಬಯಸುತ್ತೆ. ಅತ್ಯಂತ ಮಡಿಯನ್ನು ಬಯಸುವಂತಹ ಒಂದು ದೇವತೆ ಸುಬ್ರಹ್ಮಣ್ಯ ಸ್ವಾಮಿ. ನಾವಿದನ್ನು ಹೆಚ್ಚಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಗೊತ್ತಾಗುತ್ತೆ. ಆ ಭಾಗದಲ್ಲೆಲ್ಲ ಏನು ಪರಶುರಾಮ ಸೃಷ್ಟಿ ಅಂತ ನಾವೇನಂತೀವಿ, ಆ ಭಾಗದಲ್ಲೆಲ್ಲ ನಾಗನ ಆರಾಧನೆ, ನಾಗ ಬನಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ದೇವತೆಗಳನ್ನು ಆರಾಧಿಸ್ತಕ್ಕಂಥದ್ದೆಲ್ಲ ಕಾಣ್ತೀವಿ. ವಸ್ತುತಃ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆ ಸ್ಥಳಕ್ಕೆ ಬಂದು ನೆಲೆಸಿದ ಸುಬ್ರಹ್ಮಣ್ಯ ಸ್ವಾಮಿ. ತಾರಕಾಸುರ ಒಂದು ಕೀಟವಾಗಿದ್ದ. ತಾರಕಾಸುರನ ಸಂಹಾರಕ್ಕಾಗಿಯೇ ಸುಬ್ರಹ್ಮಣ್ಯನೇ ಜನನ ಆಗಿದ್ದು. ಅದನ್ನು ನಾವು ಪುರಾಣಗಳಲ್ಲೆಲ್ಲ ಕಾಣ್ತೀವಿ. ಆ ತಾರಕಾಸುರ ಅಂತಕ್ಕಂಥವನು ಮಹಾ ರಾಕ್ಷಸ ದೇವತೆಗಳಿಗೆಲ್ಲ ಉಪಟಳ ಕೊಡ್ತಾ ಇದ್ದ. ಅವನ ಸಂಹಾರಕ್ಕಾಗಿ ಸುಬ್ರಹ್ಮಣ್ಯನ ಅವತಾರವಾಯಿತು. ಸುಬ್ರಹ್ಮಣ್ಯ ಸ್ವಾಮಿ ಅವನ ಜೊತೆ ಯುದ್ಧ ಮಾಡುವಾಗ ಅವನೊಂದು ಕೀಟ ರೂಪವಾಗಿಬಿಟ್ಟ. ಒಂದು ಹುಳದ ರೂಪವಾಗಿ ಅವನು ಅಲೆದು ಒಂದು ಹುತ್ತದೊಳಗೆ ಸೇರ್ಕೊಂಡ್ಬಿಟ್ಟ. ಹುತ್ತದೊಳಗೆ ಹೋಗುವಾಗ ಸುಬ್ರಹ್ಮಣ್ಯ ತನ್ನ ರೂಪವನ್ನು ಬದಲಾಯಿಸಿದ. ಅವನು ನಾಗನಾಗಿ ಹುತ್ತದೊಳಗೆ ಸೇರಿಕೊಂಡು ಅಲ್ಲಿ ಅವನ ಜೊತೆ ಯುದ್ಧವನ್ನು ಮಾಡಿದ. ಆಮೇಲೆ ಅವನು ಹೊರಗೆ ಬಂದು ಮಾಮೂಲಿ ಮತ್ತೆ ತಾರಕಾಸುರನ ಸ್ವರೂಪದಲ್ಲಿ ನಿಂತು ಯುದ್ಧ ಮಾಡಿ ಅಂತೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸೋತ ಅಂತ. ಇಲ್ಲಿ ಪ್ರಧಾನವಾದ ಅಂಶ ಏನಪ್ಪ ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಹುತ್ತದೊಳಗೆ ಹೋಗುವಾಗ ನಾಗ ಸ್ವರೂಪದಲ್ಲಿ ಹೋದ. ಈ ಕಾರಣದಿಂದಾಗಿ ಅವನು ನಾಗ ಸ್ವರೂಪದಲ್ಲಿ ಅವನು ಕಂಗೊಳಿಸ್ತಾನೆ, ಬೆಳಗುತ್ತಾನೆ. ಆ ಕಾರಣದಿಂದಾಗಿ ನಾಗಗಳಿಗೆ ವಿಶೇಷವಾದ ಪ್ರಾರ್ಥನೆ ಅಂತಕ್ಕಂಥದ್ದು. ಮತ್ತು ಅಲ್ಲಿ ಆ ನಡೆದ ಘಟನೆ ಎಲ್ಲಪ್ಪ ಅಂದರೆ ಈ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಂತ. ಅಲ್ಲಿಗೆ ವಾಸುಕಿ ಇತ್ಯಾದಿಯವರೆಲ್ಲ ಬಂದು ಅಲ್ಲಿ ಪ್ರಾರ್ಥನೆಯನ್ನು, ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನು ಪಡೆದರು. ಆ ಕಾರಣದಿಂದಾಗಿ ಈ ದಿವಸ ನಾವಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನದ ಆ ಗರ್ಭಗುಡಿ ಏನಿದೆ ಅಲ್ಲಿ ವಾಸುಕಿ ಸಹಿತವಾದ, ನಾಗ ಸಹಿತವಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಾಣ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂತೂ ಅಂತಹ ಸ್ವಾಮಿಗೆ ಈ ದಿವಸ, ಆ ನಾಗ ಸ್ವರೂಪದಲ್ಲಿ ಕಂಗೊಳಿಸ್ತಕ್ಕಂಥ ಸ್ವಾಮಿಗೆ ಈ ದಿವಸ ಅಲ್ಲಿ ಮಹಾ ವಿಶೇಷವಾದ ಪೂಜಾದಿಗಳು, ಉತ್ಸವಾದಿಗಳು ನೆರವೇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ. ಅಷ್ಟೆಲ್ಲ ಬೇರೆ ಯಾವ ಸುಬ್ರಹ್ಮಣ್ಯ ಸನ್ನಿಧಾನಗಳಿದ್ದಾವೋ, ಪಳನಿಯಿಂದ ಹಿಡಿದು
ನಮ್ಮ ಕರ್ನಾಟಕದ ಯಾವ್ಯಾವ ನಮ್ಮ ಘಾಟಿ ಸುಬ್ರಹ್ಮಣ್ಯದಿಂದ ಹಿಡಿದು ಎಲ್ಲ ಕಡೆ ಎಲ್ಲೆಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಆಗುತ್ತೋ ಅಲ್ಲಿ ಸ್ವಾಮಿನಾಥನ್ ಅಂತ ಏನು ತಮಿಳುನಾಡಿನಲ್ಲಿ ಕಾಣ್ತಕ್ಕಂಥ ಅದು ಬಹಳ ವಿಶಿಷ್ಟವಾದದ್ದ ಒಂದು ಕ್ಷೇತ್ರ. ಬ್ರಹ್ಮನಿಗೆ ಒಂದು ಬಾರಿ ಸುಬ್ರಹ್ಮಣ್ಯ ಜನಿಸಿದ ಮೇಲೆ ಶಿಕ್ಷಣ ಕೊಡಿಸ್ಬೇಕಲ್ಲ, ಬ್ರಹ್ಮದೇವನ ಹತ್ರಕ್ಕೆ ಬಿಟ್ಟ, ಅಪ್ಪ ನನ್ನ ಮಗನಿಗೆ ಸ್ವಲ್ಪ ವಿದ್ಯೆ ಬುದ್ಧಿ ಹೇಳು ಅಂತ. ಚತುರ್ಮುಖ ಬ್ರಹ್ಮ ಓಂಕಾರವನ್ನು ಉಪದೇಶ ಮಾಡಿದ. ಓಂಕಾರವನ್ನು ತಿದ್ದುಬಿಟ್ಟು ಇದನ್ನು ಬರಿತಾ ಇರು ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಬರಿತಾ ಇರುವಾಗ, ಸರಿ ಬರಿತೀನಿ, ಇದ್ರ ಅರ್ಥ ಏನು ಅಂತ ಕೇಳ್ದ. ನೀನಿನ್ನೂ ಚಿಕ್ಕ ಹುಡುಗ, ಹೇಳ್ತೀನಿ ಆಮೇಲೆ ನೀನು ತಿದ್ದೋದು ಕಲ್ತ್ಕೊ ಅಂತ. ಇಲ್ಲ ನೀನು ಹೇಳಿದ್ರೇ ನಾನು ತಿದ್ದೋದು ಅಂತ. ಆಯ್ತಪ್ಪ ಅಂಥೇಳಿ ಒಂದೊಂದು ಮುಖದಿಂದ 1,000 ಅರ್ಥವನ್ನು ಚತುರ್ಮುಖ ಬ್ರಹ್ಮ ಹೇಳ್ದ. ಸುಬ್ರಹ್ಮಣ್ಯನಿಗೆ ನಗು ಬಂದ್ಬಿಡ್ತು. ಇದೆಲ್ಲ ಬರೀ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ, ಇಷ್ಟೆಲ್ಲ ಓಂಕಾರದ ಅರ್ಥವ ಅಂತ. ಇನ್ನೇನು ಇದೇ ಇರೋದು, ನೀನು ತಲೆಪ್ರತಿಷ್ಠೆ ಮಾಡಿಬಿಟ್ಟ, ಸುಮ್ಮನೆ ತಿದ್ದು ಅಂತ ಬೈದ. ಸುಬ್ರಹ್ಮಣ್ಯ ಸ್ವಾಮಿ ಚತುರ್ಮುಖ ಬ್ರಹ್ಮನಿಗೆ ಹೊಡಿಲಿಕ್ಕೆ ಹೋಗ್ಬಿಟ್ಟ. ಚತುರ್ಮುಖ ಬ್ರಹ್ಮ ಇದೆಂಥ ಶಿಷ್ಯನ ಕೊಟ್ಟಿದೆಯಪ್ಪ ಅಂಥೇಳಿ ಶಿವನ ಹತ್ರ ಬಂದಂತೆ. ನನ್ನ ಕೈಲಿ ಆಗಲ್ಲ ಇವನಿಗೆ ಪಾಠ ಹೇಳೋಕ್ಕೆ ಅಂತ. ಶಿವ ಹಾಗೆಲ್ಲ ಮಾಡಬಾರ್ದು ನೀನು ಅಂತ ಹೇಳಿ, ಶಿವ ಅವನು ಪಂಚಾನನ, ಹಾಗಾಗಿ ಅವನು 5,000 ಅರ್ಥಗಳನ್ನು ಹೇಳಿದಂತೆ. ಸುಬ್ರಹ್ಮಣ್ಯ ಸ್ವಾಮಿ ಅದು ತೃಪ್ತಿ ಆಗಲಿಲ್ಲ. ಹೀಗಾಗಿ ಅವರಿಬ್ಬರನ್ನು ಕೂಡಿಸ್ಕೊಂಡು, ಇದಕ್ಕಿರೋದು 5,000 ಅರ್ಥ ಅಲ್ಲ, 6,000 ಅರ್ಥ ಅಂತ ಹೇಳಿ, ಅವನು ಷಣ್ಮುಖ ಅಲ್ವಾ, 6 ಮುಖಗಳಲ್ವ ಅವನಿಗೆ, ಒಂದೊಂದು ಮುಖದಿಂದ 1,000 ಪಾಠವನ್ನು ಹೇಳ್ದ ಅಂತ ಹೇಳಿ, ಶಿವನಿಗೇ ಸ್ವಾಮಿ ಆದವನು, ಶಿವನಿಗೇ ಗುರುವಾದಂಥವನು, ಆ ಕಾರಣದಿಂದಾಗಿ ಅವನಿಗೆ ಸ್ವಾಮಿನಾಥನ್ ಅಂತ ಹೆಸರು ಬಂತು ಅಂತಕ್ಕಂಥ ಒಂದು ಕಥೆಯನ್ನು ನಾವು ನೋಡ್ತೀವಿ. ಅಂತೂ ಸುಬ್ರಹ್ಮಣ್ಯ ಸ್ವಾಮಿ ಯಾರು ಜ್ಞಾನದ ಅಧೀಶ್ವರ, ಮಹೇಶ್ವರನನ್ನು ಜ್ಞಾನವಿಚ್ಛೇತ್ ಮಹೇಶ್ವರ ಅಂತಂತೀವಲ್ವ, ಆ ಮಹೇಶ್ವರ ಜ್ಞಾನದ ಅಧೀಶ್ವರನಿಗೆ ಇವನು ಉಪದೇಶ ಮಾಡಿದ್ರಿಂದ ವಿದ್ಯಾಬುದ್ಧಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಯಾವುದನ್ನು ಅಭ್ಯಾಸ ಮಾಡಬೇಕು, ಆಸಕ್ತಿ ಇದೆ, ಆ ವಿಷಯವನ್ನು ನಾನು ಸಂಗ್ರಹ ಮಾಡಬೇಕು, ಚೆನ್ನಾಗಿ ಅಭ್ಯಸಿಸಬೇಕು ಅಂತಿದೆಯೋ ಅವರೆಲ್ಲರೂ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತಾರೆ. ಯಾಕಪ್ಪ ಅಂದರೆ ಅಂಥ ಒಂದು ಸುಬ್ರಹ್ಮಣ್ಯ ಅವನ ಹೆಸರು, ಬ್ರಹ್ಮಶಕ್ತಿ ಇರತಕ್ಕಂಥವನು, ಎಂಥ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಶಕ್ತಿ ಆತ. ಬ್ರಹ್ಮಶಕ್ತಿ ಅಂದರೆ ವಿದ್ಯೆ ಅಂತ ಅರ್ಥ. ಎಲ್ಲ ಬಗೆಯ ವಿದ್ಯೆಗಳನ್ನು ನಾವು ಗ್ರಹಿಸ್ಕೊಳ್ಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಬೇಕು. ಈ ಕಾರಣದಿಂದ ಈ ದಿವಸ ಎಲ್ಲರೂ, ಯಾರಿಗೆ ಬೇಡ ವಿದ್ಯೆ, ಎಲ್ಲ ರಂಗದವರಿಗೂ ಅವರದ್ದೇ ಆದ ವಿದ್ಯೆ ಬೇಕು. ಈ ಕಾರಣದಿಂದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೇಗೆ? ಶ್ರದ್ಧೆಯಿಂದ ಮಡಿಯುಟ್ಟು, ಮಡಿ ವಸ್ತ್ರಗಳನ್ನುಟ್ಟು, ಮಡಿ ಅಂತಂದರೆ ಶುಭ್ರ ಬಟ್ಟೆಗಳು ಅಂತ, ಅದನ್ನು ಉಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ, ಆತನಿಗೆ ಸಂಪಿಗೆ ಹೂ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಸಂಪಿಗೆ ಹೂಗಳನ್ನು ಸಮರ್ಪಣೆ ಮಾಡಿ, ನಂತರದಲ್ಲಿ ಆತನಿಗೆ ಬಹಳ ಇಷ್ಟವಾದ ನೈವೇದ್ಯ ಅಂತಂದರೆ ನಾವು ಯಾವುದನ್ನು ಹಬೆಯಲ್ಲಿ ಬೇಯಿಸಿದಂಥ ಹಬೆಗಡುಬು ಅಂತೀವೋ ಅದು, ಚಿಗಳಿ, ತಂಬಿಟ್ಟು ಇಂಥವುಗಳ ನೈವೇದ್ಯವನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಣೆ ಮಾಡಬೇಕು. ಕೊಬ್ಬರಿ, ಕಲ್ಸಕ್ರೆಗಳನ್ನು ಸಮರ್ಪಣೆ ಮಾಡಿ ಆತನಿಗೆ ಯಾವ್ಯಾವ ರೀತಿಯಲ್ಲಿ ಯಾರಿಗೆ ಯಾವ್ಯಾವುದು ಸಾಮರ್ಥ್ಯವೋ, ಯಾವ್ಯಾವುದು ಅನುಕೂಲವೋ ಆ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ಕೆಲವರು ಒಬ್ಬ ವಟುವನ್ನು ಕರೆದು, ಅಥವಾ ಅವನ ಸಂಖ್ಯೆ 6, ಹೀಗಾಗಿ 6 ಜನ ವಟುಗಳನ್ನು ಕರೆದು ಆ ವಟುಗಳಿಗೆ ವಸ್ತ್ರಗಳನ್ನು, ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಆಶೀರ್ವಾದವನ್ನು ಪಡೆದು ಸುಬ್ರಹ್ಮಣ್ಯನ ಅನುಗ್ರಹವೇ ಆಯಿತು ಅಂತ ಭಾವನೆಯಲ್ಲಿ ತುಂಬಿಕೊಳ್ತಕ್ಕಂಥದ್ದಿದೆ. ಇದರ ಹೊರತಾಗಿ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಅಭಿಷೇಕವನ್ನು ಅಥವಾ ಅರ್ಚನೆಯನ್ನು, ಆತನಿಗೆ ತಿಲಾಕ್ಷತೆಯಿಂದ ಅರ್ಚನೆ ಮಾಡಿದ್ರೆ ಬಹಳ ಇಷ್ಟ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ಸೂಚಿಸುತ್ತವೆ. ಈ ಕಾರಣದಿಂದಾಗಿ ಯಾರಿಗೆ ಯಾವ ಥರದಲ್ಲಿ ಸಾಧ್ಯವಾಗುತ್ತೋ ಆ ಥರದಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ನಿಮಗೆ ಆ ಬ್ರಹ್ಮಶಕ್ತಿಯನ್ನು, ಯಾವ ರಂಗದಲ್ಲಿದ್ದೀರೋ ಆಯಾ ರಂಗದಲ್ಲಿ ವಿಶೇಷವಾದ ಶಕ್ತಿಯನ್ನು ಆತ ಖಂಡಿತ ದಯಪಾಲಿಸ್ತಾನೆ. ಆತನಿಗೆ ಜೇನಿನ ಅಭಿಷೇಕ ಮಾಡಿಸಿ ಪ್ರಸಾದ ತಗೊಂಡ್ರೂ ಅದು ಕೂಡ ಸಿದ್ಧಿಯಾಗುತ್ತೆ ಅಂತಕ್ಕಂಥದ್ದಿದೆ. ಹೀಗಾಗಿ ಪ್ರಯತ್ನ ಮಾಡಿ, ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.